ವೀಕ್ಷಕರೇ, GBA ಲೆಕ್ಕಾಚಾರದಲ್ಲಿ ನಮ್ಮ ಮುಂದಿನ ವಿಧಾನಸಭಾ ಕ್ಷೇತ್ರ, ಯಾಕಂದರೆ ವಿಧಾನಸಭಾ ಕ್ಷೇತ್ರದ ಅನುಗುಣವಾಗಿ ಅಲ್ಲಿ ಬರುವಂಥ ವಾರ್ಡ್ಗಳಲ್ಲಿ ಗೆದ್ದಿರುವಂಥ ಶಾಸಕ ಅಥವಾ ಸೋತಿರುವಂತಹ MLA ಕಂಟೆಸ್ಟೆಂಟ್ ಯಾರ ಪ್ರಭಾವ ಎಷ್ಟರ ಮಟ್ಟಿಗೆ ಅನ್ನೋ ಒಂದು ಲೆಕ್ಕಾಚಾರ ನಡೀತಾ ಇದೆ. ಇದೀಗ ನಮ್ಮ ಮುಂದಿನ ವಿಧಾನಸಭಾ ಕ್ಷೇತ್ರ KR ಪುರಂ ಲೆಕ್ಕಾಚಾರಕ್ಕೆ ಬರೋದಾದರೆ 9 ಇದ್ದಂಥ ವಾರ್ಡ್ಗಳ BBMP ಅವಧಿಯಲ್ಲಿ ಇದ್ದಿದ್ದು 9 ಅಕ್ಷಯ ಅವರೇ, 3 ಪಟ್ಟು ಹೆಚ್ಚು, 27 ವಾರ್ಡ್ಗಳನ್ನು ಈ ಬಾರಿ KR ಪುರ ವಿಧಾನಸಭಾ ಕ್ಷೇತ್ರ ಎದುರಿಸ್ತಾ ಇದೆ. ಕಾಂಗ್ರೆಸ್ ವಿಚಾರಕ್ಕೆ ಬರೋದಾದರೆ KR ಪುರಂನಲ್ಲಿ ಭೈರತಿ ಬಸವರಾಜ್ ಅವರು ಬೆವರಿಡಿಸೋ ಮಟ್ಟಕ್ಕೆ ಪೈಪೋಟಿಯನ್ನು ಕೊಟ್ಟಿದ್ದಂತಹ DK ಮೋಹನ್. ಕೇವಲ KR ಪುರಂ ಒಂದೇ ಅಲ್ಲ, ಬೆಂಗಳೂರು ಪೂರ್ವ ನಗರ ಪಾಲಿಕೆಯ ಸಂಪೂರ್ಣ ಜವಾಬ್ದಾರಿ DK ಮೋಹನಿಗೆ ಕೊಟ್ಟವ್ರೆ. ಎಜುಕೇಷನಿಸ್ಟು, ಬಿಸ್ನೆಸ್ ಮ್ಯಾನು, ಮಾಸ್ಟರ್ ಮೈಂಡು, ಒಂದು ರೀತಿ KR ಪುರ ಭಾಗದಲ್ಲಿ ಕಾಂಗ್ರೆಸ್ಗೆ ಟ್ರಬಲ್ ಶೂಟರ್ ಕೂಡ ಹೌದು. BBMP ಅವಧಿಯಲ್ಲಿ KR ಪುರಂನಲ್ಲಿ 9 ವಾರ್ಡ್ಗಳಿತ್ತು, GBA ಅವಧಿಯಲ್ಲಿ 27 ವಾರ್ಡ್ಗಳಿದೆ. 2015ರ BBMP ಚುನಾವಣೆ ನಡೆದಾಗ BJP ಅಂದರೆ ಹಿಂದೆ 9 ವಾರ್ಡ್ ಇತ್ತಲ್ಲ, 3 ಸ್ಥಾನಗಳನ್ನು ಗೆದ್ದಿತ್ತು, ಕಾಂಗ್ರೆಸ್ 6 ಸ್ಥಾನ ಗೆದ್ದಿತ್ತು. 2010ರ BBMP ಚುನಾವಣೆಯಲ್ಲಿ BJP 8 ಸ್ಥಾನಗಳನ್ನು ಗೆದ್ದಿತ್ತು, ಕಾಂಗ್ರೆಸ್ 1 ಸ್ಥಾನವನ್ನು ಗೆದ್ದಿತ್ತು. ಯಾಕಂದರೆ 2010ರಲ್ಲಿ ನಂದೀಶ್ ರೆಡ್ಡಿ ಅವರು ಭಾರಿ ಮಟ್ಟ ಇತ್ತು ಅವಾಗ. ಇನ್ನು 2010ರ BBMP ಚುನಾವಣೆ ಆದಾಗ ಇದ್ದಂಥ ಶಾಸಕ ನಂದೀಶ್ ರೆಡ್ಡಿ BJಪಿಯಿಂದ, 2015ರ BBMP ಚುನಾವಣೆ ಆದಾಗ ಇದ್ದಂಥ ಶಾಸಕ ಭೈರತಿ ಬಸವರಾಜ್ ಕಾಂಗ್ರೆಸ್ಸಿಂದ. ಅಂದರೆ ಅವರವಾಗ ಕಾಂಗ್ರೆಸ್ಸಲ್ಲಿದ್ದರು. ಆಪರೇಷನ್ ಕಮಲಕ್ಕೆ ಒಳಗಾದಂಥ ನಾಯಕ ಭೈರತಿ ಬಸವರಾಜ್ ಅತಿ ದೊಡ್ಡ ಕ್ರಿಮಿನಲ್ ಆರೋಪವನ್ನು ಎದುರಿಸಿದ ಕೇವಲ ನಾನು ಸ್ಪಷ್ಟವಾಗಿ ಹೇಳ್ತಿದ್ದೀನಿ, ಆರೋಪವನ್ನು ಎದುರಿಸಿದ ನಾಯಕ ಕೂಡ ಭೈರತಿ ಬಸವರಾಜ್ ಅವರು. ಇನ್ನು 2023ರ ವಿಧಾನಸಭೆ ಚುನಾವಣೆ ವಿಚಾರಕ್ಕೆ ಬರೋದಾದರೆ BJಪಿಯಿಂದ ಭೈರತಿ ಬಸವರಾಜ್ ಆಪರೇಷನ್ ಕಮಲಕ್ಕೆ ಕಾಂಗ್ರೆಸ್ ಬಿಟ್ಟು BJಪಿಗೆ ಹೋದವರು, ನಂತರ ಸಚಿವರಾಗಿ 2023ರ ಚುನಾವಣೆಯನ್ನು ಸ್ಪರ್ಧಿಸ್ತಾರೆ. 51.9% ಮತ ತಗೋತಾರೆ. ಕಾಂಗ್ರೆಸ್ನಿಂದ DK ಮೋಹನ್ 42.9 ಲಕ್ಷಕ್ಕೂ ಅಧಿಕ ಮತವನ್ನು ತೆಗೆದುಕೊಂಡಿದ್ದರು. DK ಮೋಹನ್ ಹೆಚ್ಚು ಕಡಿಮೆ ಆಗಿದೆ, ದೊಡ್ಡ ಮಟ್ಟದ ಫೈಟ್ ನಡೀತಿತ್ತು. ಇನ್ನು 2013ರ ವಿಧಾನಸಭಾ ಚುನಾವಣೆ ಫಲಿತಾಂಶ ನೋಡೋದಾದರೆ ಕಾಂಗ್ರೆಸ್ನಿಂದ ಭೈರತಿ ಬಸವರಾಜ್ 53.11% ಮತವನ್ನು ಪಡ್ಕೊಂಡಿದ್ದರು. BJಪಿಯಿಂದ ನಂದೀಶ್ ರೆಡ್ಡಿ 41.12% ಮತವನ್ನು ಪಡ್ಕೊಂಡಿದ್ದರು. ಭೈರತಿ ಬಸವರಾಜ್ ಸ್ವಲ್ಪ ನಿರಾಳವಾಗಿದ್ದಾರೆ. ಹಂಗನ್ಬಿಟ್ಟು GBAಲಿ ಅವರ ಬೆಂಬಲಿಗರು ಅಷ್ಟರ ಮಟ್ಟಿಗೆ ಈಗಲೇ ಫೀಲ್ಡ್ಗಳಿತಾವ್ರ ಗೊತ್ತಿಲ್ಲ. ಒಟ್ಟಾರೆ ಲೆಕ್ಕಾಚಾರ ಏನು ಅನಿಸುತ್ತೆ KR ಪುರಂ ಜೊತೆಗೆ ಭೈರತಿ ಬಸವರಾಜ್ ಅವರಿಗೆ ಈ ಎಲೆಕ್ಷನ್ ಹಲವು ಕಾರಣಗಳಿಗೋಸ್ಕರ ವೆರಿ ಇಂಪಾರ್ಟೆಂಟ್. ಹೌದು, ತುಂಬಾ ಇಂಪಾರ್ಟೆಂಟ್. ಒಂದು ಕೊಲೆ ಕೇಸಲ್ಲಿ ದರ್ಶನ್ ಯಾವ ಸೆಕ್ಷನ್ ಅಡಿಯಲ್ಲಿ ಜೈಲಿಗೆ ಹೋಗಿದಾರೋ ಅದೇ ಸೆಕ್ಷನ್ ಭೈರತಿ ಬಸವರಾಜ್ ಅವರ ವಿರುದ್ಧ ಇರುವಂತದ್ದು. 302 ಸೆಕ್ಷನ್ ಡೆತ್ ಪೆನಾಲ್ಟಿ ಅಟ್ರಾಕ್ಟ್ ಆಗುವಂತ ಸೆಕ್ಷನ್ ಅದು. ಸೊ ಅಂತ ಸೆಕ್ಷನ್ ಅನ್ನ ಹಾಕೊಂಡು ಕೂತಿದ್ದಾರೆ. ಒಂದು ಎರಡನೇದ್ದು ಏನು ಅಂತ ಹೇಳಿದ್ರೆ, ಈಗ ಕಾಂಗ್ರೆಸ್ ನಲ್ಲಿ ಇಲ್ಲ. ಹೌದು, ಕಾಂಗ್ರೆಸ್ ನಲ್ಲಿ ಇಲ್ಲ, BJಪಿಯಲ್ಲಿ ಇರೋದು ಕಾಂಗ್ರೆಸ್ ಸರ್ಕಾರ ಇದೆ. ಸೊ KR ಪುರಂ ವಿಧಾನಸಭಾ ಕ್ಷೇತ್ರದಲ್ಲಿ 2015 ಮತ್ತು 2010ರಲ್ಲಿ ಹೇಗಿತ್ತು ಫಲಿತಾಂಶ ಅಂತ ಹೇಳಿ ಒಂದ್ಸಲ ನೋಡೋಣ. KR ಪುರಂ ಹೊರಮಾವು ವಾರ್ಡ್ ನಲ್ಲಿ ರಾಧಮ್ಮ ಅವರು 2015ರಲ್ಲಿ ಕಾಂಗ್ರೆಸ್ನಿಂದ ಗೆಲ್ತಾರೆ. ರಾಮಮೂರ್ತಿ ನಗರ ಪದ್ಮಾವತಿ ಶ್ರೀನಿವಾಸ್ BJಪಿಯಿಂದ ಗೆಲ್ತಾರೆ. ವಿಜಯಪುರ ವಾರ್ಡ್ S ರಾಜು BJಪಿಯಿಂದ ಗೆಲ್ತಾರೆ. KR ಪುರಂ K ಪೂರ್ಣಿಮಾ ಅವರು BJಪಿಯಿಂದ ಗೆಲ್ತಾರೆ. ಬಸವನಪುರ BN ಜಯಪ್ರಕಾಶ್ ಕಾಂಗ್ರೆಸ್ನಿಂದ ಗೆಲ್ತಾರೆ. ದೇವಸಂದ್ರ MN ಶ್ರೀಕಾಂತ್ ಕಾಂಗ್ರೆಸ್ನಿಂದ ಗೆಲ್ತಾರೆ. A ನಾರಾಯಣಪುರ V ಸುರೇಶ್ ಅವರು ಕಾಂಗ್ರೆಸ್ನಿಂದ ಗೆಲ್ತಾರೆ. ವಿಜಯನಗರ SG ನಾಗರಾಜು ಕಾಂಗ್ರೆಸ್ನಿಂದ ಗೆಲ್ತಾರೆ. HAL ಏರ್ಪೋರ್ಟ್ ವಾರ್ಡ್ N ಮಂಜುನಾಥ್ ಕಾಂಗ್ರೆಸ್ನಿಂದ ಗೆಲ್ತಾರೆ. 2010ರಲ್ಲಿ 8 ವಾರ್ಡ್ ಅಲ್ಲಿ BJಪಿ ಗೆಲ್ಲುತ್ತೆ. 8 ವಾರ್ಡ್ ಅಲ್ಲಿ BJಪಿ ಗೆಲ್ಲುತ್ತೆ. ನೀವು ಹೇಳಿದ್ರಿ ನಂದೀಶ್ ರೆಡ್ಡಿ ಪ್ರಭಾವ, ಸಾಕಷ್ಟು ಪ್ರಭಾವ ಇದ್ದಂತಹ ವ್ಯಕ್ತಿ ಮಂತ್ರಿ ಆಗಬೇಕಿತ್ತು, ಆಗ್ಲಿಲ್ಲ. ಕಾಂಗ್ರೆಸ್ ಕೇವಲ 1 ವಾರ್ಡ್ ಗೆಲ್ಲುತ್ತೆ. ನಂದೀಶ್ ರೆಡ್ಡಿ ಅವರು ಅಂದಾಗ, ಸಾರಿ ಇಂಟರಪ್ಟ್ ಮಾಡ್ತೀನಿ, ರಾಜಕೀಯ ಕೇವಲ ಜನ, ಹಣ, ಗುಣ ಇಷ್ಟರಿಂದ ಮಾತ್ರ ನಡೆಯಲ್ಲ, ಅದೃಷ್ಟನೂ ಇರಬೇಕು ಒಂದೊಂದ್ಸಲ. ನಂದೀಶ್ ರೆಡ್ಡಿ ಒಂದು ರೀತಿ BJಪಿ ಮಟ್ಟದಲ್ಲಿ ಎಲ್ಲೋ ಇರಬೇಕಾಗಿದ್ದ ನಾಯಕ, ಅವಕಾಶ ವಂಚಿತರು, ಬಟ್ ಆಕ್ಟಿವ್ ಆಗಿದ್ದಾರೆ. ನೋಡ್ಬೇಕೇನೇನಾಗೋದಿದೆ. ಪ್ಲೀಸ್ ಕಂಟಿನ್ಯೂ. ಸೊ 2010ರಲ್ಲಿ 8ರಲ್ಲಿ BJಪಿ ಗೆದ್ದಿತ್ತು, ಕಾಂಗ್ರೆಸ್ ಕೇವಲ 1ರಲ್ಲಿ ಗೆದ್ದಿತ್ತು. ನಂದೀಶ್ ರೆಡ್ಡಿ ಅವರು ಅಷ್ಟರ ಮಟ್ಟಿಗೆ ಹಿಡಿತವನ್ನು ಹೊಂದಿದ್ರು. ಹೌದು. 2015ರ ಎಲೆಕ್ಷನ್ಗೆ ಬಂದಂತಹ ಸಂದರ್ಭದಲ್ಲಿ BBMP ಎಲೆಕ್ಷನ್ ನಲ್ಲಿ ಭೈರತಿ ಬಸವರಾಜ್ ಅವರ ಕಾರಣದಿಂದ ಕ್ಷೇತ್ರದಲ್ಲಿ BBMP ಚುನಾವಣೆಯಲ್ಲಿ ಚಿತ್ರಣ ಬದಲಾಯಿತು. ಹೌದು. BJಪಿ
ಕೇವಲ 3 ಗೆಲ್ತು, ನಿಜ. ಕಾಂಗ್ರೆಸ್ 6 ಗೆಲ್ತು. ಅಂದ್ರೆ ಕಾಂಗ್ರೆಸ್ಗೆ ಇಲ್ಲಿ +5 ಆಯ್ತು. ಹೌದು. ಸೊ ದೊಡ್ಡ ಮಟ್ಟದ ಲಾಭ ಆಯ್ತು ಭೈರತಿ ಬಸವರಾಜ್ ಅವರ ಕಾರಣದಿಂದ ಕಾಂಗ್ರೆಸ್ಗೆ ಈ ಕ್ಷೇತ್ರದಲ್ಲಿ. ಬಟ್ ನೀವು ಡಿ.ಕೆ. ಮೋಹನ್ ಅವರ ಬಗ್ಗೆ ಹೇಳಿದ್ರಿ. ಈಗ ಲಾಸ್ಟ್ ಅಸೆಂಬ್ಲಿ ಎಲೆಕ್ಷನ್ ಡಿ.ಕೆ. ಮೋಹನ್ ಅವರ ಲೆಕ್ಕಾಚಾರವನ್ನ ನಾವು ತೆಗೆದು ನೋಡಿದ್ರೆ ಡಿ.ಕೆ. ಮೋಹನ್ ತುಂಬಾ ಚೆನ್ನಾಗಿ ಫೈಟ್ ಕೊಟ್ಟಿದ್ದಾರೆ. ಭೈರತಿ ಬಸವರಾಜ್ ಅಂತಹ ಕ್ಷೇತ್ರದಲ್ಲಿ ಸಿಕ್ಕಾಪಟ್ಟೆ ಹೋಲ್ಡಿಂಗ್ಸ್ ಇರ್ತಕ್ಕಂಥ ಒಬ್ಬ ನಾಯಕನಿಗೆ ಹೊಸದಾಗಿ ಬರುವಂತ ಒಬ್ಬ ಅಭ್ಯರ್ಥಿ ಇಷ್ಟು ಫೈಟ್ ಕೊಡಕ್ ಸಾಧ್ಯ ಇಲ್ಲ. ಆದ್ರೂ ಕೂಡ ಅಂತಹ ಫೈಟ್ ಅನ್ನು ಡಿ.ಕೆ. ಮೋಹನ್ ಅವರು ಕಳೆದ ಚುನಾವಣೆಯಲ್ಲಿ ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ ಕೊಟ್ಟಿದ್ದಾರೆ. ಈಗ ನೀವು ಹೇಳದ ಹಾಗೆ ಡಿ.ಕೆ. ಮೋಹನ್ ಅವರಿಗೆ ಜವಾಬ್ದಾರಿಯನ್ನು ಕೂಡ ಕೊಟ್ಟಿದೆ. ಡಿ.ಕೆ. ಮೋಹನ್ ಅವರು 2028 ವಿಧಾನಸಭಾ ಚುನಾವಣೆಯ ಫಲಿತಾಂಶ ಅದನ್ನ ಗಮನದಲ್ಲಿ ಇಟ್ಕೊಂಡು ನೋಡೋದಾದ್ರೆ ಡಿ.ಕೆ. ಮೋಹನ್ ಅವರಿಗೆ 2015 ಏನು ಫಲಿತಾಂಶ ಬಂತು 17 to 30 ಫಲಿತಾಂಶ ಬಂದಿದ್ದಲ್ಲಿ ಅದೇ ರೀತಿಯಾದಂತಹ ಫಲಿತಾಂಶವನ್ನ ಕಾಂಗ್ರೆಸ್ KR ಪುರಂ ಅಲ್ಲಿ ರಿಪೀಟ್ ಮಾಡಲೇಬೇಕು. ಅತಿ ದೊಡ್ಡ ಸವಾಲು 9 ಇದ್ದಿದ್ದು ಎಲ್ಲ ಕಡೆ 9 ಇದೆ, 12, 15 ಹೆಚ್ಚಿದ್ದು 27 ಇದೆ. ಒಂದ್ಸಲ ಯಾವ್ದೆಲ್ಲ ವಾರ್ಡ್ಗಳು ಬರುತ್ತೆ KR ಪುರಮಲ್ಲಿ ನೋಡ್ಬೋಣ. KR ಪುರದಲ್ಲಿ ಫಸ್ಟ್ ಕೆ ನಾರಾಯಣಪುರ ಸಾಮಾನ್ಯ ಮಹಿಳೆ, ಹೊರಮಾವು ಹಿಂದುಳಿದ ವರ್ಗ ಎ, ಚಳ್ಳಕೆರೆ ಸಾಮಾನ್ಯ ಮಹಿಳೆ, ಬಾಬುಸಾಪಾಳ್ಯ ಹಿಂದುಳಿದ ವರ್ಗ ಬಿ ಮಹಿಳೆ, ಹೊಯ್ಸಳ ನಗರ ಪೂರ್ವ ಹಿಂದುಳಿದ ವರ್ಗ ಎ ಮಹಿಳೆ, ಕಲ್ಕೆರೆ ಸಾಮಾನ್ಯ, ಕೆ ಚನ್ನಸಂದ್ರ ಪರಿಶಿಷ್ಟ ಪಂಗಡ, ಆನಂದಪುರ ಸಾಮಾನ್ಯ, ಭಟ್ರಳ್ಳಿ, ಬಸವನಪುರ, ಕೃಷ್ಣನಗರ, ದೇವಸಂದ್ರ ಇವೆಲ್ಲವೂ ಸಾಮಾನ್ಯ, ರಾಜರಾಜೇಶ್ವರಿ ದೇವಸ್ಥಾನ ವಾರ್ಡ್ ಹಿಂದುಳಿದ ವರ್ಗ ಎ, KR ಪುರ ಹಿಂದುಳಿದ ವರ್ಗ ಎ, ರಾಮಮೂರ್ತಿ ನಗರ ಪರಿಶಿಷ್ಟ ಜಾತಿ, ಕೊತ್ತೂರು ಸಾಮಾನ್ಯ, ವಿಜಯಪುರ ಪರಿಶಿಷ್ಟ ಜಾತಿ ಮಹಿಳೆ, ಜೊತೆಯಲ್ಲಿ ದೂರವಾಣಿ ನಗರ ಸಾಮಾನ್ಯ ಮಹಿಳೆ, KS ನಿಸಾರ್ ಅಹಮದ್ ವಾರ್ಡ್ ಹಿಂದುಳಿದ ವರ್ಗ ಎ, ಅಹಮದ್ ವಾರ್ಡ್ ಹಿಂದುಳಿದ ವರ್ಗ ಎ, KS ನಿಸಾರ್ ಅಹಮದ್ ವಾರ್ಡ್ ಎ, ನಾರಾಯಣಪುರ ಪರಿಶಿಷ್ಟ ಜಾತಿ ಮಹಿಳೆ, ಉದಯನಗರ ಸಾಮಾನ್ಯ ಮಹಿಳೆ, ಮಹದೇವಪುರ ಹಿಂದುಳಿದ ವರ್ಗ ಎ, ಸಂಗಮ ವಾರ್ಡ್ ಸಾಮಾನ್ಯ ಮಹಿಳೆ, ವಿಜ್ಞಾನ ನಗರ ಸಾಮಾನ್ಯ, LB ಶಾಸ್ತ್ರಿ ನಗರ ಹಿಂದುಳಿದ ವರ್ಗ ಎ, ಜಗದೀಶ್ ನಗರ ಪರಿಶಿಷ್ಟ ಜಾತಿ, ವಿಭೂತಿ ನಗರ ಸಾಮಾನ್ಯ ಮಹಿಳೆ. KR ಪುರದಲ್ಲಿ 27 ವಾರ್ಡ್ಗಳು. ಅತಿ ದೊಡ್ಡ ಸವಾಲು ಖಂಡಿತವಾಗೂ ಕೂಡ ಇರುವಂಥದ್ದು ಡಿ.ಕೆ. ಮೋಹನ್ಗೆ. ಇನ್ನೊಂದಷ್ಟು ಮಾಹಿತಿ ನನಗಿರೋ ಅಲ್ಪ ಜ್ಞಾನದ ಪ್ರಕಾರ ನಾನು ಹೇಳ್ತೀನಿ. ಅಕ್ಷಯ್ ಅವರೇ, KR ಪುರದ ವಿಚಾರಕ್ಕೆ ಬಂದರೆ ಈ ಬಾರಿ ಬಂಡೆ ರಾಜಣ್ಣ, ವೀರಣ್ಣ, ಹಾಗೆ ಕಲ್ಕೆರೆ ಶ್ರೀನಿವಾಸ್ ಇವರೆಲ್ಲ ಕೂಡ BJPಯಲ್ಲಿ ಕಾರ್ಪೊರೇಟರ್ಗಳಾಗಿದ್ದವ್ರು ಈಗ ಕಾಂಗ್ರೆಸ್ಸಲ್ಲವ್ರೆ. ಇದು ಕಾಂಗ್ರೆಸ್ಗೆ ಒಂದು ರೀತಿ ಪ್ಲಸ್ ಪಾಯಿಂಟ್. ಇವರಷ್ಟೇ ಅಲ್ಲದೆ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ಗಳಾದಂಥ ಕೋದಂಡರಾಮು ಆಗಿರ್ಬೋದು, ವೆಂಕಟೇಶ್ ಆಗಿರ್ಬೋದು, ಹಾಗೆಯೇ ಉಳಿದ ನಾಯಕರಾದ ಹರಳಪ್ಪ, ರಾಕೇಶ್ ಮೇಳಳ್ಳಿ, ಹಾಗೆಯೇ ಕಾಂಗ್ರೆಸ್ನ ಪ್ರಭಾವಿ ಮಹಿಳಾ ಮುಖಂಡೆ ಆಗಿರುವಂಥ ಸುಜಾತ, ಇವರೆಲ್ಲರೂ ಕೂಡ ಓಡಾಡ್ತಿದ್ದಾರೆ. ಉಮಾಶಂಕರ್ ಓಡಾಡ್ತಿದ್ದಾರೆ ಅವ್ರ ಪತ್ನಿಗೆ, ಯಾಕಂದರೆ ಉಮಾಶಂಕರ್ ಅವರ ವಾರ್ಡಲ್ಲಿ ಜಯನಾರಾಯಣ ವಾರ್ಡ್ ಅನ್ಕೋತೀನಿ, ಅಲ್ಲಿ ಮಹಿಳಾ ಮೀಸಲಾತಿ ಇರೋದ್ರಿಂದ ಅವ್ರ ಪತ್ನಿಗೆ DK ರಮೇಶು ಎಲ್ಲರೂ ಓಡಾಡ್ತಿದ್ದಾರೆ. ಮತ್ತೊಂದು ಕಡೆ BJPಯಲ್ಲಿ ಭೈರತಿ ಬಸವರಾಜ್ ಸ್ವಲ್ಪ ಸೈಲೆಂಟ್ ಆಗವ್ರೆ ಪಾಪ, ಯಾಕಂದರೆ ಅದು ವೈಯಕ್ತಿಕವಾಗಿ ಸಾಕಷ್ಟು ನೋವು ಉಂಟಾಗಿರುತ್ತೆ. ಇಂಥ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಜನ ಅವರಿಗೆ ಶಕ್ತಿ ತುಂಬುವವರು, ಭೈರತಿ ಬಸವರಾಜ್ ಶಕ್ತಿ ತುಂಬುವವರು ಕೂಡ ಇದ್ದಾರೆ. ಶ್ರೀಕಾಂತ್ ಅಂತ ಪುಟ್ಟು ಅಂತ ಕರೀತಾರೆ, ಹಾಗೆ ಜಯಪ್ರಕಾಶ್, ಉದಯ್ ಕುಮಾರ್, ಇಟಾಚಿ ಮಂಜುನಾಥ್, ಇವ್ರುಗಳು ಕೂಡ ನಾವು BJPಗೂ 27 ವಾರ್ಡ್ಗಳಲ್ಲಿ ಫೈಟ್ ಕೊಡ್ತೀವಿ ಅನ್ನೋ ಮಟ್ಟಕ್ಕೆ ಭೈರತಿ ಬಸವರಾಜ್ ಟೀಮ್ ಕೂಡ ರೆಡಿಯಾಗಿದೆ. ಆದರೆ ಈ ಬಾರಿಯ GBA ಚುನಾವಣೆಯಲ್ಲಿ ಶಾಸಕರು ಭೈರತಿ ಬಸವರಾಜ್ ಅವರಾಗಿದ್ದರೂ ಕೂಡ ಸಂಪೂರ್ಣ ಜವಾಬ್ದಾರಿ ಮತ್ತು ಒಂದು ರೀತಿಯಲ್ಲಿ ಮುಂದಿರೋದು DK ಮೋಹನ್. ಯಾಕಂದರೆ ಪರಿಸ್ಥಿತಿಗಳು ಹಂಗಿದೆ KR ಪುರಮಲ್ಲಿ. ಇನ್ನೇನಾದ್ರು ಹೇಳೋದಿದೆಯಾ? ಇನ್ನೊಂದು ಏನು ಅಂತ ಹೇಳಿದ್ರೆ, ಬೆಂಗಳೂರು ಪೂರ್ವಕ್ಕೆ ಬರುತ್ತೆ, ಇದು ಪೂರ್ವ ಪಾಲಿಕೆ. ಹೌದು. ಇಲ್ಲಿ ಬರುವಂತದ್ದು 2 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ, ಒಂದು ಮಹದೇವಪುರ ಮತ್ತು KR ಪುರಂ. ಸೊ ಇಲ್ಲಿ ಯಾರು ಗೆಲ್ತಾರೆ ಬಹುಶಃ ಅವರು ದೊಡ್ಡ ಅದೃಷ್ಟವಂತರು. ಹೌದು. ಯಾಕಂತ ಹೇಳಿದ್ರೆ ಅವರಿಗೆ ಸ್ಥಾಯಿ ಸಮಿತಿ, ಒಂದು ಮೇಯರ್, ಉಪಮೇಯರ್ ಇಬ್ರು ಆಗ್ಲೇಬೇಕು. ಉಳಿದ ಹಾಗೆ ಸ್ಥಾಯಿ ಸಮಿತಿಗಳಲ್ಲಿ ಬಹುಶಃ ದೊಡ್ಡ ಪ್ರಮಾಣದಲ್ಲಿ ಎಲ್ರಿಗೂ ಅವಕಾಶ ಸಿಗುತ್ತೆ. ಇದು ಮಹದೇವಪುರ ಮತ್ತೆ KR ಪುರಂ 2 ವಿಧಾನಸಭಾ ಕ್ಷೇತ್ರಗಳು ಇಲ್ಲಿ ಬರೋದ್ರಿಂದಾಗಿ. ಸೊ ನೀವು ಹೇಳದ ಹಾಗೆ DK ಮೋಹನ್ ಅವರಿಗೆ ದೊಡ್ಡ ಸವಾಲಿದೆ. ಅವರು ಅಸೆಂಬ್ಲಿ ಎಲೆಕ್ಷನ್ ಅವರ ಅನುಭವದ ಆಧಾರದ ಮೇಲೆ ಎಲೆಕ್ಷನ್ ಮಾಡಲೇಬೇಕಾಗತ್ತೆ. ಭೈರತಿ ಬಸವರಾಜ್ ನೀವು ಹೇಳದ ಹಾಗೆ ಮರ್ಡರ್ ಕೇಸ್ನ ಕಾರಣಕ್ಕೋಸ್ಕರ ಖಂಡಿತವಾಗಿ ಒಂದು ಸ್ವಲ್ಪ ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಆಗಿದ್ದಾರೆ ಅವರು. ಬಿಕಾಸ್ ಅದು ತುಂಬಾ ಲಾಂಗ್ ಟರ್ಮ್. ಯಾಕಂದ್ರೆ ನಾವು ಬರೀ BJP ಬಗ್ಗೆ ಹೇಳ್ತಿಲ್ಲ, ವಿನಯ್ ಕುಲಕರ್ಣಿ ಅವರೇ ಒಳಗಡೆ ಹೋಗಿ ಕೂತವ್ರೆ. ಯಾರ್ಯಾರು ನೋವಾಗುತ್ತೆ ಇಲ್ಲಿ, ವೈಯಕ್ತಿಕವಾಗಿ ಯಾರನ್ನ ಟೀಕ್ಸೋದಲ್ಲ, ಇದು ಆಗಿರುವಂತ ಘಟನೆ. ಕೇಸ್ ಕೋರ್ಟಲ್ಲಿದೆ, ಅದಕ್ಕೂ ತೀರ್ಮಾನ ಆಗುತ್ತೆ. ಬಟ್ GBA ಚುನಾವಣೆ ಅಂತ ಬಂದಾಗ BJP ಕೂಡ, ಯಾಕಂದ್ರೆ ಭೈರತಿ ಬಸವರಾಜ್ ಅವರು ಕಾಂಗ್ರೆಸ್ ಅಲ್ಲೇ ಇದ್ದವರು ತುಂಬಾ ವರ್ಷ.
ಆ ನಂತರದಲ್ಲಿ ಆಪರೇಷನ್ ಕಮಲಕ್ಕೆ ಒಳಗಾಗಿ ಬಿಜೆಪಿಗೆ ಹೋದವರು 27 ಕ್ಷೇತ್ರಗಳಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಖಂಡಿತವಾಗ್ಲೂ ಟಫ್ ಫೈಟ್ ಇದೆ. ಆದರೆ ಕಾಂಗ್ರೆಸ್ ಅಪ್ಪರ್ ಹ್ಯಾಂಡಲ್ ಇದೆ. ವೀಕ್ಷಕರು, ನೀವು KR ಪುರಂ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ನಿಮ್ಮಲ್ಲಿ ಈಗ ಬರ್ತಿರುವಂತಹ ಹೊಸ 27 ವಾರ್ಡ್ಗಳಲ್ಲಿ ಯಾವ ಪಾರ್ಟಿ ಎಷ್ಟು ವಾರ್ಡ್ಗಳನ್ನು ಗೆಲ್ಲುತ್ತೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.